sports person is a brand ambassador for our nation. ಬಿಡದೆ ಸಾಗು ನಿನ್ನ ಗುರಿಯ ಮುಟ್ಟೋ ತನಕ ಎದುರುಗೇನೆ ಬರಲಿ. But before you quit, first think why you started. ದೊಡ್ಡದಾದ ಕಥೆ ಇದು. ಕಾರಣ ಒಂದು ನಿಷ್ಠೆ, ನಿಸ್ವಾರ್ಥ, ಸಾರ್ಥಕತೆ, ಈ ಮೂರು ಅಂಶಗಳನ್ನು ಇಟ್ಕೊಂಡು ನಿರ್ಮಾಪಕರು ಈ ಚಿತ್ರ ಮಾಡಿದ್ದಾರೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ವಿಶ್ವಾಸ್ ಪ್ರಮುಖ ಪಾತ್ರಧಾರಿ. ಇಡೀ ಪ್ರಪಂಚ ಆ ವ್ಯಕ್ತಿಯನ್ನು ಒಂದು ಸತಿ ತಿರುಗಿ ನೋಡೋ ಹಾಗೆ ಮಾಡಿದಂಥ ನಾಯಕ ನಟ. ತನ್ನ ಎರಡು ಕೈಗಳು ಇಲ್ಲದೇ ಇದ್ರೂ ಕೂಡ ಜಗತ್ತು ಚಪ್ಪಾಳೆ ಹೊಡೆಸಿಕೊಂಡಂಥ ಆ ವ್ಯಕ್ತಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದ್ರ ಮೂಲಕ ಒಂದು ಸ್ವಾಗತವನ್ನು ಕೊಡೋಣ. ಖಂಡಿತವಾಗಿ ಹೋಗಲೇಬೇಕು, ಜನ ಜೊತೆಗೆ ಹೋಗಲೇಬೇಕು, ಜನ ಅದನ್ನು ನೋಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಬರ್ತದೆ. ಈ ವಿಶ್ವಾಸ್ ಅವ್ರ ಸ್ಟೋರಿ, ಇಂಡಿಯನ್ ಇಂಟರ್ನ್ಯಾಷನಲ್ ಪ್ಯಾರಾ ಒಲಿಂಪಿಕ್ ಸ್ವಿಮ್ಮರ್ ಅವ್ರ ಸ್ಟೋರಿ ಫಸ್ಟ್ ಟೈಮ್ ನಾನು ಹೇಳುವಾಗ ಇದರಲ್ಲಿ ಒಂದು ಅಪಿಯರೆನ್ಸ್ ಮಾಡಬೇಕು, ಅವರು ಕೋಚ್ ಆಗಿ ಬರಬೇಕು, ನಮ್ಮ ಪಾತ್ರ ಅವ್ರ ಲೈಫ್ ಸ್ಟೋರಿಯಲ್ಲಿ ಇರಬೇಕು ಅನ್ನೋ ಆಸೆಯಲ್ಲಿ ಈ ಮೂವಿದಲ್ಲಿ ಒಂದು ಅಪಿಯರೆನ್ಸ್ ಮಾಡಿದ್ವಿ. ಈ ಸ್ಟೋರಿ ತಾವು ನೋಡುವಾಗ ನಮ್ಮ ಗ್ರಿಟ್, ಡಿಟರ್ಮಿನೇಷನ್, ಹಾರ್ಡ್ ವರ್ಕ್, ಆಟಿಟ್ಯೂಡ್ ಎಲ್ಲ ಕೂಡ ಇದರಲ್ಲಿ ಇದೆ. ನನಗೆ ಭಾಳ ಖುಷಿ. ವಿಶ್ವಾಸ ಅವ್ರ ಸ್ಟೋರಿ ಇವತ್ತು ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಯಾವುದೇ ಒಂದು ಮನುಷ್ಯ ಕೂಡ ಸಣ್ಣ ಮನುಷ್ಯ ಅಲ್ಲ. ಯಾವೊಂದು ಮನುಷ್ಯ ಅದು ಕನಸಿದೆ, ಆ ಕನಸು ನನಸು ಮಾಡಬೇಕು, ಆ ಮನುಷ್ಯನ ಕನಸು ಹಿಂದೆ ಹೋಗ್ತಾ ಇದ್ದೇನೆ, ಆ ಕನಸು ಖಂಡಿತವಾಗಿ ನನಸಾಗ್ತದೆ. ಸೊ ವಿಶ್ವಾಸ ಕನಸು ನನಸಾಗಿತ್ತು. ನಾವೆಲ್ಲರೂ ಕೂಡ ಈ ಮೂವಿ ಜೊತೆಗೆ, ವಿಶ್ವಾಸ ಜೊತೆಗಿರೋಣ. ಧನ್ಯವಾದ. 2018-19 ನಾನೊಂದು ಬೇರೆ ಹೀರೋಗೆ ಮಾಡಬೇಕು ಅಂತ ಹೋಗ್ತಾ ಇದ್ದೆ. ಬಟ್ ಅವ್ರ ಡೇಟ್ ಸಿಗದೆ ಇದ್ದಾಗ ಗಣಪತಿ ಒಂದು ಪ್ರೋಗ್ರಾಮಲ್ಲಿ ವಿಶ್ವಾಸ ಅವ್ರನ್ನ ಒಂದು ಸ್ಟೇಜ್ ಶೋ ಅಲ್ಲಿ ನೋಡಿದೆ. ಅವರು ಅಲ್ಲಿ ಪರ್ಫಾರ್ಮ್ ಮಾಡಿದ್ರು. ಅವ್ರ ಬಗ್ಗೆ ಒಬ್ಬ ಮಿನಿಸ್ಟ್ರು ಮಾತಾಡಿದ್ರು. ನನಗೆ ಆಶ್ಚರ್ಯ ಆಯಿತು. ಒಬ್ಬ ಮಿನಿಸ್ಟ್ರು ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದಾರಲ್ವಾ, ಯಾರಿರ್ಬೋದು ಈ ಹುಡುಗ ಅಂಥೇಳಿ ನಾನು ಅವ್ರ ಬಗ್ಗೆ ಸರ್ಚ್ ಮಾಡಿದಾಗ ವಿಶ್ವಾಸ ಬಗ್ಗೆ ತಿಳಿತು. ಆಗ ಈ ವಿಷಯನ ತಿಳ್ಕೊಂಡಂಥ ನಮ್ಮ ವಿಜಯ್ ಭರ್ಮಸಾಗರ್ ಅವರು ನಮ್ಮನ್ನು ಆಫೀಸಿಗೆ ಕರೆಸ್ಬಿಟ್ಟು ಇಂಟರ್ವ್ಯೂ ಮಾಡಿ ಫಸ್ಟ್ ಆರ್ಟಿಕಲ್ ಒಂದು ಬರೆದ್ರು. ಅದನ್ನು ನೋಡಿಬಿಟ್ಟು ನಮಗೆ ಮಹೇಶ್ ಭಟ್ ಸರ್, ಬಾಂಬೆಯಲ್ಲಿ ದೊಡ್ಡ ಡೈರೆಕ್ಟರು, ಪ್ರೊಡ್ಯೂಸರು, ಅವರು ನಮ್ಮನ್ನು ಬಾಂಬೆಗೆ ಕರೆಸ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರು. ಈ ಥರದ್ದೊಂದು ಸಿನಿಮಾ ಮಾಡ್ತಿದ್ರಲ್ವ, ತುಂಬ ಗ್ರೇಟ್ ಅಂತ ಹೇಳ್ಬಿಟ್ಟು. ಸುರೇಶ್ ಸರ್ ಅಂತ ಬಂದಿದ್ರು ಕುವೈತಿಂದ, ಅವರು ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಮಹೇಶ್ ಭಟ್ ಸರ್ನ ಮೀಟ್ ಮಾಡಿಸಿದ್ರು. ಅಲ್ಲಿಂದ ನಮಗೆ ಇನ್ನಷ್ಟು ಜೋಶ್ ಬಂತು. ಓಕೆ, ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ರು. ಅಂದರೆ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನಮ್ಗೆ ಒಂದಷ್ಟು ಅಪ್ರಿಷಿಯೇಷನ್ಸ್ ಸಿಗ್ತಾ ಬಂತು. ಈ ಥರದ್ದೊಂದು ಸಿನಿಮಾ ಮಾಡ್ತಿದ್ರಲ್ವ ನೀವು ಅಂಥೇಳಿ. ಸೊ ಅಲ್ಲಿಂದ ನಾವು ಸಿನಿಮಾ ಶುರು ಆಯಿತು. ನಾನು ವಿಶ್ವಾಸ್ ಅವ್ರ ಜೊತೆ, ಅವರು ಅಷ್ಟು ಬೇಗ ಒಪ್ಕೊಳ್ಳಿಲ್ಲ. ಯಾಕಂದರೆ ಅವ್ರಿಗೆ ಆ್ಯಕ್ಟಿಂಗ್ ಅನ್ನೋದು ಗೊತ್ತೇ ಇಲ್ಲ. ಅವ್ರ ಕಾನ್ಸಂಟ್ರೇಷನ್ ಇದ್ದಿತ್ತು ಸ್ವಿಮ್ಮಿಂಗ್ ಅಷ್ಟೇ. ಸ್ವಿಮ್ಮಿಂಗು, ಡ್ಯಾನ್ಸು ಅವ್ರದ್ದು ಬೇರೆ ಇತ್ತು. ಆ್ಯಕ್ಟಿಂಗ್ ಎಲ್ಲ ನನಗೆ ಬರೋಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳಿದ್ರು. ಬಟ್ ನಾನು ಬಿಡಲಿಲ್ಲ. ಅವ್ರ ಜೊತೆ 1 year ನಾನು ಅವ್ರ ಜೊತೆ ಟ್ರಾವೆಲ್ ಆಗಿದ್ದೀನಿ. ಅವ್ರು ಎಲ್ಲೋದ್ರು ಅಲ್ಲಿ ಹೋಗ್ತಿದ್ದೆ, ಅವ್ರ ಮನೆಗೆ ಹೋಗ್ತಾ ಇದ್ದೆ, ಅವ್ರ ಮನೆಯಲ್ಲೇ ಇರ್ತಾ ಇದ್ದೆ. ಸೊ ಈ ಥರ ಟ್ರಾವೆಲ್ ಆದಮೇಲೆ ಅವರು ನಂದು ಇಷ್ಟ, ನಾನು ಇಷ್ಟ ಆದೆ ಅವ್ರಿಗೆ. ಆಮೇಲೆ ಅವ್ರು ಆಯಿತು ನಾವು ಮಾಡೋಣ ಸೇರಿ ಅಂತೇಳಿ ಒಪ್ಕೊಂಡ್ರು. ಕತೆ ಬಂದ್ಬಿಟ್ಟು ಅರಬ್ಬಿ ಸಮುದ್ರದ ಒಂದು ಐಲ್ಯಾಂಡಲ್ಲಿ ನಡೀತಕ್ಕಂಥ ಒಂದು ಕತೆ. ಆ ಅರಬ್ಬಿ ಸಮುದ್ರದಲ್ಲಿ ಒಂದು ಸನ್ನಿವೇಶದಲ್ಲಿ ಹೀರೋ ಹೋಗ್ಬಿಟ್ಟು ಅಲ್ಲಿ ಲಾಕ್ ಆಗ್ತಾರೆ. ಅಲ್ಲಿಂದ ಆಚೆ ಬಂದು ಸೊ ಅವ್ರ ಗುರಿ ಇರುತ್ತೆ ಒಂದು ದೇಶಕ್ಕೆ ಆಡಬೇಕು ಅಂತೇಳಿ. ಸೊ ಅದನ್ನು ಹೇಗೆ ಸಾಧನೆ ಅವರು ಮಾಡ್ತಾರೆ, ಅಲ್ಲಿ ಹೋಗಿ ಹೇಗೆ ಲಾಕ್ ಆಗ್ತಾರೆ, ಏನಕ್ಕೆ ಆಗ್ತಾರೆ, ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಲೈಫಲ್ಲಿ ಮುಂದೆ ಬರೋದಕ್ಕೆ. ಅರಬ್ಬಿ ಸಮುದ್ರ ಥರನೇ ಹೀರೋ ಜೀವನ ಇದೆ ಸರ್. ಅವರು ಇದು ಅರಬ್ಬಿ ಸಮುದ್ರದಲ್ಲಿ ಹೇಗೆ ಗೆದ್ದು ಆಚೆ ಬರ್ತಾರೋ ಜೀವನದಲ್ಲೂ ಅದೇ ರೀತಿ ಅವ್ರು ಗೆದ್ದು ಆಚೆ ಬರ್ತಾರೆ. ಸೊ ಅವೆರಡನ್ನು ಸಿಮ್ಯಾಲಿಟಿ ಇಟ್ಕೊಂಡು ನಾನು ಅರಬ್ಬಿ ಅಂತ ಹೇಳ್ಬಿಟ್ಟು ಒಂದು ಯೂನಿವರ್ಸಲ್ ಟೈಟ್ಲ್ ಬೇಕು, ಮತ್ತು ಎಲ್ಲ ಲ್ಯಾಂಗ್ವೇಜ್ಗೂ ಸೂಟ್ ಆಗೋಂಥ ಒಂದು ಟೈಟ್ಲ್ ಬೇಕು ಅಂತ ಹೇಳ್ಬಿಟ್ಟು ಅರಬ್ಬಿ ಅಂತ ಟೈಟ್ಲ್ ಇಟ್ಟೆ ಸರ್. ಹಲವಾರು ವೇದಿಕೆಗಳಲ್ಲಿ ನನ್ನ ಒಂದು ಜೀವನದ ಬಗ್ಗೆ ನಾನು ಹಂಚ್ಕೊಂಡಿದ್ದೀನಿ, ಹೇಳ್ಕೊಂಡಿದ್ದೀನಿ ಕೂಡ. ಆದರೆ ಮೊದಲನೇ ಬಾರಿ ಈ ಥರ ಸಿನಿಮಾದಲ್ಲಿ ನಾಯಕ ನಟ, ದೊಡ್ಡ ಜವಾಬ್ದಾರಿ, ಎಲ್ಲರ ಮನಸ್ಸಿಗೆ ಗೆಲ್ಲೋದಕ್ಕೆ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿರೋದಕ್ಕೆ ಫಸ್ಟು ನಮ್ಮ ಸಿನಿಮಾಗೆ ಸಂಬಂಧಪಟ್ಟ ನಮ್ಮ ಪ್ರೊಡ್ಯೂಸರ್ ಸರ್ಗೆ, ನನ್ನ ಸ್ನೇಹಿತ ರಾಜ್ಕುಮಾರ್ ಅವ್ರಿಗೆ, ಇಬ್ಬರಿಗೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಭಾಳ ಕಷ್ಟಪಟ್ವಿ. ಸಿನಿಮಾದಲ್ಲಿ ಭಾಳ ಏರಿಳಿತಗಳಾಯಿತು. ಕೋವಿಡ್ ಬಂತು, ಶೂಟಿಂಗ್ ನಿಂತೋಯ್ತು. ಅಣ್ಣಾಮಲೈ ಸರ್ ಅವ್ರು ಒಪ್ಕೊಂಡ್ಬಿಟ್ಟಿದ್ರು. ಅವ್ರು ಬೇರೆ ಹೇಳಿದ ಮಾತು ಉಳಿಸ್ಕೊಳ್ಳೋದಕ್ಕೆ ಒನ್ ಟೈಮ್ ಅವರು ಕಮಿಟ್ಮೆಂಟ್ ಆದಮೇಲೆ ಬರ್ತೀನಿ ಅಂದಮೇಲೆ ಬರ್ತೀನಿ ಅನ್ನೋ ನಂಬಿಕೆಯಿಂದ ನಾವು ಎಲ್ಲೂ ಅನೌನ್ಸ್ ಮಾಡೋಂಗಿಲ್ಲ, ಏನೋ ಇದ್ರ ಬಗ್ಗೆ ಹೇಳೋಂಗಿಲ್ಲ. ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ. ನಾವಾಗ ನಾವು ತುಂಬಿಸೋದು ಏನು ಕತೆನೋ, ಏನೋ ಒಂದು ಆಪರ್ಚುನಿಟಿ ಸಿಕ್ತು, ಒಪ್ಕೊಳ್ಳೋದೇನೋ ಒಪ್ಕೊಂಡ್ಬಿಟ್ರು. ನನ್ನ ಬಗ್ಗೆ ತಿಳ್ಕೊಂಡು ಕೂಡ ಅವರು
ಸರಿ, ಅವ್ರಿಗೂ ಈ ಒಂದು ವೇದಿಕೆ ಮುಖಾಂತರ ಅವ್ರನ್ನ ನೆನ್ಸ್ಕೊಂತೀನಿ, ಅವ್ರಿಗೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಬಹಳನೇ ಕಷ್ಟ. ಸಡನ್ ಆಗಿ ಸ್ಕ್ರೀನ್ ಮುಂದೆ ಎಮೋಷನ್ ಕ್ರಿಯೇಟ್ ಮಾಡುವಂಥ ನಮ್ಮ ಕ್ಯಾಮ್ರಾಮ್ಯಾನ್ ಆನಂದ್ ಅವರು ಹೇಳೋ ಒಂದೊಂದು ಮಾತುಗೂ ನನಗೆ ಕೋಪ ಬರುತ್ತೆ ಹೊರತು ಆ್ಯಕ್ಟಿಂಗ್ ಬರ್ತಿಲ್ಲ. ಯಾಕೆಂದ್ರೆ ನನಗೆ ಅನುಭವ ಇಲ್ಲ. ಇಲ್ಲಿ ಏನೋ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕಾ, ಡ್ಯಾನ್ಸರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ ಕೂಡ ಎಷ್ಟು ಮಾತ್ರ ಮಾಡ್ತಿದ್ದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು 100 ಸಲ ಪ್ರಾಕ್ಟೀಸ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ನಮ್ಮ ಕೊರಿಯೋಗ್ರಾಫರ್ ಆದ ಆನಂದ್ ಅವರು ಏನು ಹೇಳ್ಕೊಟ್ಟಿರ್ತಾರೋ ಅದನ್ನು ಕಲ್ತು ಮಾಡ್ತಿದ್ದೆ. ಇದು ಸಿನಿಮಾ, ಇದು ಹೊಸದು ನನಗೆ ಆ್ಯಕ್ಟಿಂಗ್ ಎಲ್ಲನೂ. ಸೊ ಭಾಳನೇ ಕಷ್ಟ ಆಯಿತು. ಒಂದೊಂದು ಹಂತವಾಗಿ ನಾನು ಇದರಿಂದ ಕಲ್ತ್ಕೊಂಡೆ ತುಂಬ. ಮತ್ತು ಭಾಳನೇ ಇದೆ ಹೇಳ್ಕೊಳ್ಳೋದು ಸಿನಿಮಾ ಬಗ್ಗೆ. ಹೇಳ್ಕೊತ ಹೋದರೆ ಇಲ್ಲಿವರೆಗೂ ನಾನು ಕಂಡಂಗೆ, ನೀವು ಕಂಡಂಗೆ ಈ ಥರ ಒಂದು ಆಕಾರನ ಒಂದು ಸಿನಿಮಾದಲ್ಲಿ ಇಲ್ಲಿವರೆಗೂ ಏನೇನು ತೋರಿಸಿದಾರೋ ಒಂದು ಸೆಂಟಿಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ತೋರಿಸಿರ್ತಾರೆ. ಒಬ್ಬ ಹುಡುಗನ ರೋಡ್ ಕ್ರಾಸ್ ಮಾಡಿಸೋದಾಗಲಿ ಅಥವಾ ದೇವಸ್ಥಾನದ ಮುಂದೆ ಬೇರೆ ಬೇರೆ ರೀತಿ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಆ ಮುಖಾಂತರ ತೋರಿಸಿದ್ದಾರೆ. ಹೊರತಾಗಿ ಸಿನಿಮಾದಲ್ಲಿ ಕಂಪ್ಲೀಟ್ ಸಿನಿಮಾಗೆ ಒಬ್ಬ ನಾಯಕ ನಟನಾಗಿ ನನಗೆ ಇದು ದೊಡ್ಡ ಅವಕಾಶ. ಎಲ್ಲ ಒಳ್ಳೇದಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಇದ್ರ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ.